ಜೀವನ ಒಂದು ಪಾಠಶಾಲೆ. ಶಾಲೆಯಲ್ಲಿ ಕಲಿಯೋಕೆ ಆಗದೇ ಇರುವಂಥದ್ದು ಜೀವನ ಬಹಳಷ್ಟು ಅನುಭವದ ಮುಖಾಂತರ ಮನುಷ್ಯನನ್ನು ಕಲಿಸುತ್ತೆ ಅನ್ನುವಂಥ ಮಾತು ಇವತ್ತು ನಿಜವಾಗಿದೆ ಅಥವಾ ಮತ್ತೊಮ್ಮೆ ಸಾಬೀತಾಗಿದೆ ಸ್ನೇಹಿತರೆ. ನಮಸ್ಕಾರ ಹಾಗೂ ಸ್ವಾಗತ ಗೋಲ್ಡನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಈ ವಿಡಿಯೋ ತುಂಬ ದಿನದಿಂದ ಬಹಳಷ್ಟು ವೈರಲ್ ಆಗಿತ್ತು. ತಮ್ಮಲ್ಲಿ ಬಹಳಷ್ಟು ಜನ ನೋಡಿರಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಲಾರಿ ನಿಯಂತ್ರಣ ತಪ್ಪಿ ಒಂದು ಕಡೆ ಉರುಳಿ ಹೋಗುತ್ತೆ. ಅದೆಷ್ಟೇ ಪ್ರಯತ್ನ ಪಟ್ಟರೂ ಮೇಲಕ್ಕೆ ಎತ್ತೋದಕ್ಕೆ ಆಗೋದಿಲ್ಲ. ಅಲ್ಲಿದ್ದ ಸ್ಥಳೀಯ ಜನರು ಈ ಲಾರಿನ ಮೇಲೆ ಎತ್ತೋದಕ್ಕೆ ಹಗ್ಗ ಕಟ್ಟಿ ಪ್ರಯತ್ನ ಪಡ್ತಾರೆ. ಒಬ್ಬರಾಯಿತು, ಇಬ್ಬರಾಯಿತು, ಹೀಗೆ ನೂರಾರು ಜನ ಸೇರ್ತಾರೆ. ಎಲ್ಲರ ಗುರಿ ಒಂದೇ ಆಗಿತ್ತು, ಆ ಲಾರಿನ ಮೇಲೆ ಎತ್ತಬೇಕು ಅಂತ. ಹಾಗೆ ಎಲ್ಲರ ಗುರಿ ಒಂದೇ ಹಾಗೂ ಎಲ್ಲರ ಒಗ್ಗಟ್ಟಿನ ಬಲದಿಂದ ಕೊನೆಗೂ ಅವರ ಪ್ರಯತ್ನಕ್ಕೆ ಫಲ ಸಿಕ್ಕೇ ಬಿಟ್ಟಿತ್ತು. ಹೌದು ಸ್ನೇಹಿತರೆ, ಎಲ್ಲರೂ ಜನರು ಆ ಹಗ್ಗದಿಂದ ಲಾರಿನ ಎಳೆದು ಮೇಲಕ್ಕೆ ಎತ್ತಿದ್ರು. ಆ ಕ್ಷಣ ಆ ಜನರಲ್ಲಿ ಎಷ್ಟೊಂದು ಖುಷಿ, ಉತ್ಸಾಹ, ಸಂತೋಷ, ಆನಂದ ಕಾಣುತ್ತಿತ್ತು ಅಂದರೆ ಅದು ಪದಗಳಲ್ಲಿ ವರ್ಣಿಸೋಕ್ಕಾಗದಂಥದ್ದು. ಸ್ನೇಹಿತರೆ, ಇದು ಸರ್ವೇಸಾಮಾನ್ಯ ವಿಷಯ ಅಂತ ನಿಮಗೆ ಅನಿಸ್ತಾ ಇರಬಹುದು. ಆದರೆ ನನಗೆ ವೈಯಕ್ತಿಕವಾಗಿ ಈ ವಿಡಿಯೋದಿಂದ ಬಹಳಷ್ಟು ಕಲಿಯೋಕ್ಕೆ ಹಾಗೂ ತಿಳಿದುಕೊಳ್ಳೋದಕ್ಕೆ ಸಿಕ್ಕಿದೆ ಸ್ನೇಹಿತರೆ. ಅದನ್ನೇ ನನಗೆ ತಿಳಿದಿರುವುದು, ನನಗೆ ಅರ್ಥ ಆಗಿರುವಂಥದ್ದು ತಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಜೀವನದಲ್ಲಿ ಕೆಲವೊಂದು ಸಲ ಸಮಸ್ಯೆಗಳು ನಮಗೆ ಬೆಟ್ಟದಷ್ಟು ಕಾಣಿಸ್ತವೆ. ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಮ್ಮಿಂದ ಆಗಲ್ಲ ಅನ್ನುವಂತಹ ಭಾವನೆ ನಮ್ಮೊಳಗೆ ಹುಟ್ಟಿಕೊಳ್ಳುತ್ತೆ. ಆಗ ನಾವು ಪ್ರಯತ್ನ ಪಡುವ ಮುನ್ನವೇ ಸೋಲನ್ನು ಒಪ್ಕೊಳ್ತೀವಿ. ನಿಜ ಅಲ್ವಾ ಸ್ನೇಹಿತರೆ? ಹೌದು ಸ್ನೇಹಿತರೆ. ಆದರೆ ಈ ವಿಡಿಯೋ ಮುಖಾಂತರ ನನಗೆ ಕಲಿಯೋಕೆ ಏನು ಸಿಗುತ್ತೋ ಅಂದರೆ, ಸಮಸ್ಯೆ ಅದೆಷ್ಟೇ ದೊಡ್ಡದಾಗಿರಲಿ ಮೊದಲು ಒಗ್ಗಟ್ಟು ಬೇಕು, ಒಂದೇ ಗುರಿ ಬೇಕು, ಒಂದೇ ಮನಸ್ಥಿತಿ ಬೇಕು. ಹೀಗೆ ಎಲ್ಲರ ಒಗ್ಗಟ್ಟಿನ ಬಲದಿಂದ ಸಮಸ್ಯೆ ಅದೆಷ್ಟೇ ದೊಡ್ಡದಾಗಿರಲಿ ಕ್ಷಣ ಮಾತ್ರದಲ್ಲಿ ಬಗೆಹರಿಸಬಹುದು ಅನ್ನುವಂಥ ಪಾಠ ನನಗೆ ಈ ವಿಡಿಯೋ ಮುಖಾಂತರ ಕಲಿಯೋಕೆ ಸಿಕ್ತು ಸ್ನೇಹಿತರೆ. ಆರಂಭದಲ್ಲಿ ಆ ಲಾರಿಯ ಸ್ಥಿತಿ ನೋಡಿದಾಗ ಎಲ್ಲರೂ ಇದು ಅಸಾಧ್ಯವಾದದ್ದು, ಮನುಷ್ಯರು ನಾವುಗಳು ಹಗ್ಗ ಕಟ್ಟಿ ಎಳೆಯೋದರಿಂದ ಮೇಲೆ ಬರುತ್ತಾ ಅನ್ನುವಂಥ ಪ್ರಶ್ನೆ ಅಲ್ಲಿ ಮೂಡಿದವು. ಆದರೆ ಒಬ್ಬರನ್ನು ನಾವು ನೋಡಿ ಇನ್ನೊಬ್ಬರು ಸಹಾಯ ಮಾಡೋದಕ್ಕೆ ಮುಂದೆ ಬಂದರು. ಎಲ್ಲರ ಮನಸ್ಸಿನಲ್ಲಿ ಒಂದೇ ಗುರಿ ಇತ್ತು, ಒಂದೇ ಛಲ ಇತ್ತು, ಏನೇ ಮಾಡಬೇಕು ಆ ಲಾರಿ ಮೇಲೆ ಎತ್ತಬೇಕು ಅಂತ.